ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ರೇಣುಕಾ ಅವರು, ಉಪ ವಿದ್ಯುತ್ ಪರಿವೀಕ್ಷಕರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಹಂಗಂದ್ರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ. ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಭಾರತಾದ್ಯಂತ ಪ್ರತಿ ವರ್ಷವೂ ಜೂನ್ 26ರಿಂದ ಜುಲೈ 2ನೇ ತಾರೀಕಿನವರೆಗೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಈ ಒಂದು ಸಪ್ತಾಹದ ಮುಖ್ಯ ಉದ್ದೇಶವೇನು? ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಮುಖ್ಯ ಉದ್ದೇಶವೇನೆಂದರೆ, ರಾಜ್ಯದಲ್ಲಿ ಸಂಭವಿಸುತ್ತಿರುವ ವಿದ್ಯುತ್ ಅಪಘಾತಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು. ವಿದ್ಯುತ್ ಅಪಘಾತಗಳು ಅಂತ ಹೇಳಿದ್ರೆ ಸಾಮಾನ್ಯ ಕಾರಣಗಳು, ಅದರ ಬಗ್ಗೆ ಈಗ ವಿದ್ಯುತ್ ಅಪಘಾತಗಳು ಸಂಭವಿಸಲು ಕೆಲವು ಪ್ರಮುಖ ಕಾರಣಗಳನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ನಮ್ಮ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಕಳೆದ 5 ವರ್ಷಗಳಲ್ಲಿ ಎಷ್ಟು ಒಟ್ಟಾರೆಯಾಗಿ 1279 ವಿದ್ಯುತ್ ಅಪಘಾತಗಳು ಸಂಭವಿಸಿರುತ್ತದೆ. ಇದರಲ್ಲಿ ಮಾನವನಿಗೆ ಮರಣಾಂತಿಕವಲ್ಲದ ಪ್ರಾಣಿಗಳಿಗೆ ಸಂಭವಿಸಿದ ಮರಣಾಂತಿಕ ಹಾಗೂ ಆಸ್ತಿಪಾಸ್ತಿ, ಈ ಜನಸಾಮಾನ್ಯರ ಆಸ್ತಿಪಾಸ್ತಿಗಳಿಗೆ ಸಂಭವಿಸಿದ ಬೆಂಕಿ ಅಪಘಾತಗಳು ಒಳಗೊಂಡಿರುತ್ತದೆ. ವಿದ್ಯುತ್ ಅಪಘಾತ ಸಂಭವಿಸಲು ಪ್ರಮುಖ ಕಾರಣಗಳು ಏನಂದರೆ, ಈಗ ಕೆಲವೊಂದ್ಸಲ ವಿದ್ಯುತ್ ಲೈನ್ಗಳು ತುಂಡಾಗಿ ಬಿದ್ದಿರತ್ತೆ, ಅದರ ಸಂಪರ್ಕಕ್ಕೆ ಬಂದಿರಬಹುದು. ಆಮೇಲೆ ಈಗ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಹೊಲದ ಸುತ್ತಲೂ ರೈತರು ಏನ್ ಮಾಡಿರ್ತಾರೆ, ತಂತಿ ಬೇಲಿ ಅಳವಡಿಸ್ಕೊಂಡಿರ್ತಾರೆ. ಅದಕ್ಕೆ ನಿಗದಿತ ವೋಲ್ಟೇಜ್ ಅದರಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕಾಗಿರುತ್ತೆ. ಬಟ್ ಅವರು ಅದನ್ನ ಮಾಡೋದಿಲ್ಲ, ಡೈರೆಕ್ಟ್ ಮನೆಗಳಿಂದನೇ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರ್ತಾರೆ. ಅದರಿಂದ ತಾವೇ ಹೋಗಿ ಅದನ್ನು ಮುಟ್ಟಿದಾಗ ವಿದ್ಯುತ್ ಅಪಘಾತ ಒಳಗಾಗಿರ್ತಾರೆ. ಆಮೇಲೆ ಕೆಲವೊಂದ್ಸಲ ಈ ISI ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸದೇ ಇದ್ದಾಗಲೂ ಸಹ ಆಗಿರುತ್ತದೆ. ಈಗ ಮತ್ತೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ, ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ಗಳನ್ನ ಸಾಮಾನುಗಳನ್ನು ಹೇರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಅತಿ ಎತ್ತರವಾಗಿ ಹೇರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈಗ ರಸ್ತೆಗೆ ಅಡ್ಡಲಾಗಿ ಹಾದು ಹೋದಂತಹ ಲೈನ್ಗಳ ಕೆಳಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ವಿದ್ಯುತ್ ಅಪಘಾತವಾಗಿರ್ತದೆ. ಈಗ ಕೆಲವೊಂದ್ಸಲ ಈ ಸಣ್ಣ ಪುಟ್ಟ ಮಕ್ಕಳು ಏನ್ ಮಾಡ್ತಿರ್ತಾರೆ, ಗಾಳಿಪಟ ಹಾರಿಸ್ತಿರ್ತಾರೆ. ಅಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿರುತ್ತೆ ಅಂತ ಗಮನಿಸಿರೋದಲ್ಲ. ಆಟ ಆಡೋ ಇದ್ರಲ್ಲಿ ಉಮೇದ್ನಲ್ಲಿ ಏನು ಲೈನ್ ಬಳಿನೇ ಗಾಳಿಪಟ ಹಾರಿಸಿ ಹೋಗಿ ಅದು ಸಿಕ್ಕಾಕೊಂಡಿರುತ್ತೆ. ಅದನ್ನ ತೆಗಿಲಿಕ್ಕೆ ಹೋದಾಗ್ಲೂ ಸಹ ವಿದ್ಯುತ್ ಅಪಘಾತ ಆಗಿರುತ್ತೆ, ಅದರ ಸಂಪರ್ಕಕ್ಕೆ ಬಂದು. ಮತ್ತೆ ಈಗ ವಿದ್ಯುತ್ ಕಂಬಗಳಿಗೆ ಈ ಮಳೆಗಾಲ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ವಿದ್ಯುತ್ ಕಂಬಗಳಿಗೆ ಈ ದನಕರುಗಳನ್ನ ಕಟ್ಟಿರ್ತಾರೆ. ಅಲ್ಲಿ ವಿದ್ಯುತ್ ಸೋರಿಕೆಯಾಗಿ ಅದರಿಂದ ಪ್ರಾಣಿಗಳಿಗೆ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ಈಗ ಏನು ವಿದ್ಯುತ್ ಕಂಬಗಳಿಗೆ ಈ ಫ್ಲೆಕ್ಸ್ ಬೋರ್ಡ್ಗಳನ್ನ ಹಾಕಿಸ್ಲಿಕ್ಕೆ ಹೋಗಿರ್ತಾರೆ. ಈಗ ಜಾತ್ರೆ ಸಮಯ ಆಗಿರುತ್ತೆ, ಅದಾಗಿರುತ್ತೆ, ಕಟ್ಟಬಾರ್ದು ಅಂತ ಗೊತ್ತಿರುತ್ತೆ. ಬಟ್ ಅಂದ್ರೂ ಇರ್ಲಿ ಅಂತ ಹೇಳಿ ಕಟ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಆ ಫ್ಲೆಕ್ಸ್ ಬೋರ್ಡ್ ಅದೇನು ಮೆಟಲ್ ಪಾರ್ಟ್ ಇರುತ್ತಲ್ಲ, ಅದು ಡೈರೆಕ್ಟ್ ಲೈನ್ಗೆ ಟಚ್ ಆಗಿ ಕೆಲವೊಂದ್ಸಲ 2-3 ಜನಕ್ಕೂ ಅಟ್ ಎ ಟೈಮ್ ವಿದ್ಯುತ್ ಶಾಕ್ ಬಂದು ಈ ಅಪಘಾತ ಸಂಭವಿಸಿರ್ತದೆ. ಆಮೇಲೆ ಈಗ ರೈತರ ಇದ್ರ ಹೇಳ್ಬೇಕಂತಂದ್ರೆ, ಈ ಸ್ಟಾರ್ಟರ್ ಬಾಕ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಈ IP ಸೆಟ್ ಮೋಟರ್ನಲ್ಲಿ ಸ್ಟಾರ್ಟ್ ಹೋಗ್ಬೇಕಾದ್ರೆ ಏನು ಗಮನಿಸೋದಿಲ್ಲ, ಅರ್ಥಿಂಗ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅಂತ ಸಮಯದಲ್ಲಿ ಅವ್ರದ್ದು ಸರ್ವಿಸ್ ವೈರ್ ಸ್ಕಿನ್ ಔಟ್ ಆಗಿರುತ್ತೆ. ಅದು ಬಂದು ಈ ಸ್ಟಾರ್ಟರ್ ಬಾಕ್ಸ್ ಮೆಟಲ್ ಇದಕ್ಕೆ ಕಾಂಟ್ಯಾಕ್ಟ್ ಬಂದು ಅದು ಪೂರಾ ಎನರ್ಜೈಸ್ ಆಗಿರುತ್ತೆ. ಈಗ ಅವರು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಅದ್ರದ್ದು ಕಾಂಟ್ಯಾಕ್ಟ್ ಬಂದು ಅವ್ರಿಗೆ ವಿದ್ಯುತ್ ಅಪಘಾತ ಸಂಭವಿಸಿರ್ತದೆ. ಆಮೇಲೆ ಈಗ ಈ ಲೈನ್ಗಳು ಹಾದು ಹೋಗಿರುತ್ತೆ, ಅದಕ್ಕೆ ಹುಕ್ ಹಾಕಿಕೊಂಡು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಹೋಗಿರ್ತಾರೆ. ಅವಾಗೂ ಕೂಡ ಈ ವಿದ್ಯುತ್ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಮಳೆಗಾಲದ ಬಗ್ಗೆ ತಾವು ತಿಳಿಸಿದ್ರು. ಈ ಮಳೆಗಾಲದಲ್ಲಿ ಯಾವೆಲ್ಲ ಇನ್ನೂ ಅಂದ್ರೆ ಬಹಳ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ನಾವು ಕೇರೆ ತಗೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಜೀವವನ್ನು ಕಳ್ಕೊಂಡಿರ್ತಾರೆ. ಇನ್ಯಾವೆಲ್ಲ ವಿದ್ಯುತ್ ಅಪಘಾತಗಳು ವಿತ್ ರೆಸ್ಪೆಕ್ಟ್ ಟು ಮಳೆಗಾಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು. ಈಗ ಮಳೆಗಾಲ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈಗ ತೇವಾಂಶ ಜಾಸ್ತಿ ಇರೋದ್ರಿಂದ ಈಗ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಸೋರಿಕೆನೂ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿನೇ ಇರುತ್ತೆ. ಅಂತ ಸಮಯದಲ್ಲಿ ಯಾರು ಅದನ್ನ ಹೋಗಿ ಮುಟ್ಟುವುದು, ಈ ವಿದ್ಯುತ್ ಕಂಬಗಳಾಗ್ಲಿ ವಿದ್ಯುತ್ ಪರಿವರ್ತಕ ಕೇಂದ್ರಗಳಿರುತ್ತಲ್ಲ ಅದರ ಹತ್ರ ಹೋದಾಗ ಲೀಕೇಜ್ ಕರೆಂಟ್ ಏನಿರುತ್ತಲ್ಲ ಅದು ಕಾಂಟ್ಯಾಕ್ಟ್ ಬಂದಾಗ ವಿದ್ಯುತ್ ಅಪಘಾತ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಇಂಥ ಸಮಯದಲ್ಲಿ ಜಾನುವಾರುಗಳನ್ನು ಮೇಲ್ ಬಿಟ್ಟಿರ್ತಾರೆ ಅಲ್ಲಿ
ಕುರಿ ಅಥವಾ ಆಡುಗಳನ್ನು ಮೇಯಿಸಲು ಹೋದಾಗ ಅದು ಹುಲ್ಲು ಅಥವಾ ಎಲೆಗಳನ್ನು ತಿಂತಾ ಈ ಏನು ಪರಿವರ್ತಕ ಕೇಂದ್ರದ ಹತ್ರ ಹೋದಾಗ ಆ ಭೂ ಸಂಪರ್ಕ ವ್ಯವಸ್ಥೆ ಏನು ಮಾಡಿರ್ತಾರಲ್ಲ ಅದರದ್ದು ಕಾಂಟ್ಯಾಕ್ಟಿಗೆ ಬಂದು ಪ್ರಾಣಿಗಳಿಗೂ ಸಹ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ಈಗ ಕಳೆದ ಹಲವು ವರ್ಷಗಳಲ್ಲಿ ಸಂಭವಿಸಿದ ವಿದ್ಯುತ್ ಅಪಘಾತಗಳನ್ನು ಅವಲೋಕಿಸಿದಾಗ ಈ ಮಳೆಗಾಲದಲ್ಲಿಯೇ ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳು ಸಂಭವಿಸಿರುವುದು ನಮಗೆ ಅಂದರೆ ವರದಿಯಾಗಿರ್ತದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಈಗ ಮಳೆಗಾಲದ ಬಗ್ಗೆ ನಾವು ಮಾತನಾಡಿದ್ವಿ, ಮನೆಯ ಬಗ್ಗೆ ಮಾತನಾಡೋಣ. ಮನೆಗಳಲ್ಲಿ ವಿದ್ಯುತ್ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅದರ ಬಗ್ಗೆ. ಮೊದಲನೇದಾಗಿ ಅತಿಯಾದ ವಿಶ್ವಾಸದಿಂದ ನಾವು ಯಾವುದೇ ವಿದ್ಯುತ್ ಕಾಮಗಳನ್ನು ಸ್ವತಃ ನಾವೇ ಮಾಡ್ಲಿಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಈಗ ಅಧಿಕೃತ ಇವ್ರು ಇರ್ತಾರೆ, ಏನು ವಿದ್ಯುತ್ ಗುತ್ತಿಗೆದಾರರು ಇರ್ತಾರೆ, ಟ್ರೈನ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರ ಕಡೆಯಿಂದನೇ ಏನೋ ಕೆಲಸ ಮಾಡಿಸ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಒಂದು ಬಲ್ಬ್ ಏನೋ ಒಂದು ಹಾಳಾಗಿರುತ್ತೆ, ಅವಾಗ ಏನು ಮಾಡ್ತಾರೆ, ಆ ಮೇನ್ ಸ್ವಿಚ್ನ ಆಫ್ ಮಾಡ್ದೇ ಹಾಗೆ ರಿಪ್ಲೇಸ್ ಮಾಡಲಿಕ್ಕೆ ಹೋಗಿರ್ತಾರೆ. ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಮನೆಗಳಲ್ಲಿ ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿ ಬೇರೆ ಬೇರೆ ಏನು ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೇರೆ ಬೇರೆದಕ್ಕೆ ಸಪ್ಲೈ ತಗೊಳ್ಳಿಕ್ಕೆ ಹೋಗಬಾರ್ದು. ಆಮೇಲೆ ಈಗ ವಿದ್ಯುತ್ ಕಂಬಗಳಿಗೆ ಆಧಾರವಾಗಿ ಈ ಹಳ್ಳಿ ಕಡೆಯಲ್ಲಿ ಹೆಚ್ಚಾನೆಚ್ಚು ನಾವು ಗಮನಿಸಬಹುದಂದ್ರೆ ಏನು, ವಿದ್ಯುತ್ ಕಂಬಗಳಿಗೆ ತಂತಿ ಕಟ್ಟಿ ಅದನ್ನ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ತಾರೆ. ಅದನ್ನ ಮಾಡಬಾರ್ದು. ಆಮೇಲೆ ಈಗ ಹೊಸ ಮನೆಯನ್ನ ಕಟ್ಕೋತಾ ಇರ್ತಾರೆ, ನಿರ್ಮಿಸಬೇಕಾದ್ರೆ ಅದರ ಸುತ್ತಮುತ್ತ ಹಾದು ಹೋದಂತಹ ವಿದ್ಯುತ್ ಲೈನ್ಗಳ ಬಗ್ಗೆ ಗಮನ ಹರಿಸಬೇಕು. ನಿಯಮಾನುಸಾರ ಸೂಕ್ತರ ಅಂತರ ಏನು ಸುರಕ್ಷಿತ ಅಂತರ ಇರುತ್ತಲ್ಲ ಅದನ್ನ ಕಾಪಾಡಿಕೊಂಡು ಏನು ಕಟ್ಟಡ ನಿರ್ಮಾಣ ಕೆಲಸವನ್ನು ಕೈಗೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಈಗ ಕಟ್ಟಡ ನಿರ್ಮಿಸಬೇಕಾದ್ರೆ ಏನಾಗಿರುತ್ತೆ, ಪ್ಲಾಸ್ಟರಿಂಗ್ ಮಾಡೋದಂತ ಇರುತ್ತೆ, ಪೇಂಟಿಂಗ್ ಅಂತ ಇರುತ್ತೆ. ಅವಾಗ ಏನು ಕಾರ್ಮಿಕರು ಬಂದಿರ್ತಾರಲ್ಲ ಕೆಲಸ ಮಾಡ್ಲಿಕ್ಕೆ ಹೋದಾಗ, ಈಗ ಪೇಂಟ್ ಬಾರ್ ಬೆಂಡಿಂಗ್ ವರ್ಕ್ ಮಾಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ, ಅವಾಗೇನೋ ಅವ್ರಿಗೆ ತಿಳಿದೇನೆ ಆ ರಾಡ್ಗಳಾಗಲಿ ಆ ಪೇಂಟಿಂಗ್ ಬ್ರಷ್ ಪೇಂಟ್ ಮಾಡ್ಬೇಕಾದ್ರೆ ಪೇಂಟಿಂಗ್ ಬ್ರಷ್ಗಳಾಗಲಿ ಆ ಸಮೀಪದಲ್ಲೇ ಹಾದು ಹೋಗೋದಂಥ ಲೈನ್ಗೆ ಸಂಪರ್ಕಕ್ಕೆ ಬಂದು ವಿದ್ಯುತ್ ಅಪಘಾತಗಳು ಆಗಿರುತ್ತದೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಎಚ್ಚರ ವಹಿಸಬೇಕಾಗಿದೆ ಜನಸಾಮಾನ್ಯ. ತಂತಿಗಳ ಬಗ್ಗೆ ಮಾತನಾಡೋಣ. ಈಗ ಹಳೆಯ ತಂತಿ ಅಥವಾ ಹಾಳಾದ ತಂತಿಗಳು, ವಿದ್ಯುತ್ ತಂತಿಗಳು, ಅದರ ಯಾವ ರೀತಿ ಕಾಳಜಿ ವಹಿಸಬೇಕು ಅಂಡ್ ಅದರಿಂದ ಆಗೋ ಯಾವೆಲ್ಲ ಅಪಘಾತಗಳು ಅದರ ಬಗ್ಗೆ. ಮೊದಲನೇದಾಗಿ ನಾವು ನಿಯತಕಾಲಿಕವಾಗಿ ಎಲ್ಲ ವಿದ್ಯುತ್ ಲೈನ್ಗಳನ್ನು ನಿರ್ವಹಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಹಳೆಯ ಮತ್ತು ಹಾಳಾದ ವಿದ್ಯುತ್ ತಂತಿಗಳು ಏನಾಗಿರ್ತದೆ ಅಂದ್ರೆ ಅದು ದುರ್ಬಲಗೊಂಡಿರ್ತದೆ, ಅದರ ಕಾರ್ಯಕ್ಷಮತೆಯು ಕುಂಠಿತವಾಗಿರುತ್ತದೆ. ಈಗ ಅಂಥ ಸಮಯದಲ್ಲಿ ಅದು ಯಾವುದೇ ಸಮಯದಲ್ಲಿ ಬೇಕಾದರೂ ತುಂಡಾಗಿ ಬೀಳುವ ಚಾನ್ಸಸ್ ಇರುತ್ತೆ. ಅದರಿಂದ ಅದರ ಸಂಪರ್ಕಕ್ಕೆ ಬಂದು ಯಾರೇ ಬಂದರೂ ಅವರಿಗೆ ವಿದ್ಯುತ್ ಶಾಕ್ ಉಂಟಾಗುವ ಸಾಧ್ಯತೆಗಳಿರುತ್ತದೆ. ಕೆಲವೊಂದ್ಸಲ ಅವು ತಂತಿಗಳು ಕಟ್ಟಾಗಿ ಇನ್ನೆಲ್ಲೋ ಈಗ ಏನಾದರೂ ಗೇಟ್ ಮೇಲೆ ಅಥವಾ ಬೇರೆ ಇದ್ರ ಮೇಲೆ ಬಿದ್ದರೂ ಅವು ಪೂರಾ ಎಂಟೈರ್ ಸ್ಟ್ರಕ್ಚರ್ನು ಎನರ್ಜೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ನಿರ್ವಹಣೆ ಮಾಡೋದು ಮತ್ತು ಸೂಕ್ತ ಸಮಯದಲ್ಲಿ ಅವನ್ನ ಬದಲಾವಣೆ ಮಾಡಿ ಹೊಸದಾಗಿ ವೈರ್ಗಳನ್ನು ಅಳವಡಿಸಿಕೊಳ್ಳೋದು. ಸಪ್ತಾಹದ ಕುರಿತು ಮಾತನಾಡೋಣ. ಈಗ ಬಹಳ ಮುಖ್ಯವಾಗಿ ಈ ಒಂದು ಸಪ್ತಾಹದ ಏನಾದರೂ ಘೋಷವಾಕ್ಯ ಥೀಮ್ ಉಂಟಾ, ಅದರ ಬಗ್ಗೆ ಸ್ವಲ್ಪ ತಿಳಿಸೋಣ. ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಾ ಸಪ್ತಾಹ 2026 ಘೋಷವಾಕ್ಯ ಏನಿದೆ ಅಂದ್ರೆ, ಇಂದಿನ ಜಾಗರೂಕತೆ ನಾಳಿನ ಸುರಕ್ಷತೆ, ಟುಡೇಸ್ ಅವೇರ್ನೆಸ್ ಟುಮಾರೋಸ್ ಪ್ರಿವೆನ್ಷನ್. ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂಥ ಸಂದರ್ಭದಲ್ಲಿ ಈ ಒಂದು ಸಪ್ತಾಹದ ಕುರಿತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಲಿಕ್ಕೆ ಆಕ್ಟಿವಿಟೀಸ್ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಾ ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಈ ವರ್ಷ ನಾವು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಾದ ಈ ಬಸ್ ನಿಲ್ದಾಣಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲಿ ಜನ ಜಾಸ್ತಿ ಜಮಾ ಆಗೋ ಚಾನ್ಸಸ್ ಇದೆ, ಆಮೇಲೆ ಜನರಲಿ ಪಬ್ಲಿಕ್ ಮೂವ್ಮೆಂಟ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಮಗೆ ಜನ ಜಾಸ್ತಿ ಸಿಗ್ತಾರೆ ಅವರಿಗೆ ತಿಳುವಳಿಕೆ ನೀಡೋದಕ್ಕೆ. ಅಲ್ಲಿ ನಾವು ಅಲ್ಲೇ ಸುತ್ತಮುತ್ತ ಇರೋ ಈ ಎಲೆಕ್ಟ್ರಿಕ್ ಸಾಕೆಟ್ಸ್, ಪ್ಲಗ್ ಮತ್ತೆ ಸ್ವಿಚ್ ಬೋರ್ಡ್ ಅಂದ್ರೆ ಏನು ಅಂತ ಅಲ್ಲಿ ಯಾವ್ಯಾವ ವಿದ್ಯುತ್ ಸ್ಥಾವರಗಳಲ್ಲಿ ಯಾವ್ಯಾವ ನಮಗೆ ಅಲ್ಲ ಲಭ್ಯತೆ ಇದೆಯೋ ಅವನ್ನ ನೋಡ್ಬಿಟ್ಟು ಅವರಿಗೆ ನಾವು ತಿಳಿಸ್ತಾ ಇದ್ದೀವಿ. ಲೈವ್ ಡೆಮೋ ಏನು ಇದರಲ್ಲಿ ಕೊಡಕ್ಕಾಗಲ್ಲ. ನಾವು ಈ ಕಾರಣದಿಂದ ಈ ತರ ಮಾಡಿದ್ರೆ ಯಾವ್ಯಾವ ಸಂಭಾವನೆಗಳಿದೆ, ಅಪಘಾತ ಆಗೋ ಸಂಭಾವನೆಗಳು ಏನಿದೆ, ನಾವು ಹೆಂಗೆ ನಾವು ಅದರಿಂದ ಬಚಾವಾಗಬೇಕು
ಅಂತ ಹೇಳಿ ಅವರಿಗೆ ಸಾರ್ವಜನಿಕರಿಗೆ ಮಾಹಿತಿ ಮತ್ತೆ ಈ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮಕ್ಕಳಿಗೆ ಏನೇನು ಮಾಡಬಾರ್ದು ಸ್ಕೂಲಲ್ಲಿ ಆಯಿತು ಮತ್ತೆ ಮನೆಗಳಲ್ಲಿ ಆಯಿತು ಅಂದರೆ ಆ ಮಗು ಕಲ್ತು ಹೋದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇನ್ನೂ ಇರೋರ ಹತ್ರನೂ ಅದನ್ನ ಹೇಳ್ಬೋದು, ಹಂಚ್ಕೋಬಹುದು. ಅವ್ರಿಗೆ ಹೇಳ್ತೀವಿ ನಾವು, ಈ ಮಕ್ಕಳಿಗೆಲ್ಲ ನಾವೇನೇನು ತಿಳಿಸ್ತೀವೋ ಅದನ್ನ ನೀವು ಸುತ್ತಮುತ್ತ ಇರೋ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲನೂ ಇದನ್ನ ಮಾಹಿತಿ ಹೇಳೋದ್ರಿಂದ ಇದು ಆಲ್ಮೋಸ್ಟ್ ಎಲ್ಲ ನಮಗೆ ಎಂಟೈರ್ ರೇಂಜ್ ಕವರ್ ಆಗಿಬಿಡುತ್ತೆ ಪಬ್ಲಿಕ್. ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಕಾರ್ಯಕ್ರಮದಲ್ಲಿ ಈಗ ಮಕ್ಕಳ ಬಗ್ಗೆ ತಾವು ಹೇಳಿದ್ರಿ ರೇಣುಕಾ ಅವರೇ, ಅಂತ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ, ಮಕ್ಕಳನ್ನು ವಿದ್ಯುತ್ ಅಪಾಯಗಳಿಂದ ರಕ್ಷಿಸಲು ಪೋಷಕರು ಏನ್ ಮಾಡಬಹುದು ಅದ್ರ ಬಗ್ಗೆ? ಪೋಷಕರು ಈಗ ಯಾವ ಮನೆ ಕಟ್ಟಿಸ್ಬೇಕಾದ್ರೆ ಏನಂತಂದ್ರೆ ಮಕ್ಕಳಿಗೆ ಸಿಗದೆ ಹೈಟ್ ರೆಗ್ಯುಲರ್ ಆಗಿ ಒಂದು 5 ಅಡಿ ಮೇಲೇನೆ ಸ್ವಿಚ್ ಬೋರ್ಡ್ನ ಹೊಸ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ ಆಯಿತು, ಪ್ಲಗ್ ಪಾಯಿಂಟ್ ಆಯಿತು, ಯಾವುದೇ ಅದನ್ನ 5 ಅಡಿಗಿಂತ ಮೇಲೆ ಅಳವಡಿಸ್ಕೊಳ್ಬೇಕು. ಈಗ ಹೊಸದಾಗಿ ಬಂದಿದೆ ಫ್ಯಾನ್ಸಿ ಅದೆಲ್ಲ ಇಲ್ಯುಮಿನೇಷನ್ಸ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಅವು ಮಕ್ಕಳಿಗೆ ಸಿಗೋ ಅಂತರದಲ್ಲೇ ಇದಾವೆ. ಮಕ್ಕಳಿಗೆ ನೀವು 24 ಗಂಟೆ ಅವ್ರನ್ನ ಕಾಯಕ್ಕಾಗಲ್ಲ, ಆಮೇಲೆ ಅದು ಸ್ವಿಚ್ ಆಫ್ ಇಡಕ್ಕೂ ಆಗಲ್ಲ ಕೆಲವೊಂದು. ಆ ಸಂದರ್ಭದಲ್ಲಿ ಕುತೂಹಲಕ್ಕೆ ಅವನ್ನ ಮುಟ್ಟಿ ಬೆರಳು ಅದರಲ್ಲಿ ಹಾಕೋಕೆ ಸಾಕೆಟ್ ಒಳಗಡೆ ಹಾಕಿರೋದು ಸುಮಾರು ನಮ್ಮ ಹತ್ರ ವರದಿ ಆಗಿದೆ ನಮ್ಮ ಜಿಲ್ಲೆಯಲ್ಲೇನೆ. ಸೊ ಹಂಗಾಗಿ ಆ ಫ್ಯಾನ್ಸಿ ಬಿಡಿ, ಸ್ವಲ್ಪ ಸುರಕ್ಷಿತ ಅಂತರವನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಸಾಕೆಟ್ ಫ್ಯೂಸಸ್ ಏನಿದೆ 5 ಅಡಿ ಮೇಲೆ, ಅಂದ್ರೆ ಆ ಟೈಮಿಗೆ 5 ಅಡಿ ಮುಟ್ಸೋಷ್ಟ್ರೊಳಗಡೆ ಮಕ್ಕಳನ್ನು ಅವ್ರಿಗೂ ಜಾಗರೂಕತೆ ಬಂದಿರುತ್ತೆ, ತಿಳುವಳಿಕೆ ಬಂದಿರುತ್ತೆ, ಅದನ್ನ ಮುಟ್ಟಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾಗಿರುತ್ತೆ. ಬಟ್ ಅಲ್ಲಿವರೆಗೂ ನಾವು ಅವ್ರನ್ನ ಕಾಪಾಡಬೇಕು. ಸೊ ಹಂಗಾಗಿ ಇದು ಒಂದು ಏನಂತಂದ್ರೆ ನೀವು 5 ಅಡಿ ಮೇಲೇನೆ ಅವನ್ನ ಸಾಕೆಟ್ಗಳನ್ನ ಅಳವಡಿಸ್ಕೊಳ್ಬೇಕು. ಮನೆಯಲ್ಲಿ ಆಯ್ತು, ಕಚೇರಿಗಳಲ್ಲಾಯ್ತು, ಯಾವುದೇ ಕೈಗಾರಿಕೆಗಳಲ್ಲಿ ಕೂಡ ಆಯ್ತು. ಆಮೇಲೆ ಮಕ್ಕಳಿಗೆ ಸುತ್ತಮುತ್ತ ಆಟ ಆಡಕ್ ಹೋದಾಗ ಅವ್ರು ಯಾವ ಗ್ರೌಂಡ್ ಹೋಗ್ತಾ ಇದ್ದಾರೆ, ಸ್ವಲ್ಪ ಪೋಷಕರು ಏನಂದ್ರೆ ಎಲ್ಲಿಗೆ ಆಟ ಆಡಕ್ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಲೈನ್ಗೆ ಈಗ ರೀಸೆಂಟ್ ಆಗಿ ನಮ್ಮ ಚಿಕ್ಕೋಡಿ ತಾಲೂಕಲ್ಲಿ ಲಾಸ್ಟ್ ಮಂತ್ ಆಗಿದೆ, ಒಂದು 7 years ಮಗು, ಗರ್ಲ್ ಅಂಡ್ ಬ್ರದರ್ 9 years ಅವನು ಸ್ವಲ್ಪ ದೊಡ್ಡವನಿದ್ದಾನೆ. ಈಗ ಏಪ್ರಿಲ್ ಅಲ್ಲಿ ರಜೆ ಇದ್ದಾಗ ಏನಾಯ್ತು ಅಂದ್ರೆ ಅವರು ಹಗ್ಗ ತಗೊಂಡು ಹಿಂಗೆ ಎಸಿತಾ ಇದ್ದಾರೆ, ಅದಕ್ಕೆ ಕಲ್ಲು ಕಟ್ಟಿ ಆಟ ಆಡೋದಕ್ಕೆ ಅಷ್ಟೇ. ಅದು ವೈರಿಗೆ ನಾವು ಹಾಕ್ಬೋದಾ, ಅದ್ರೊಳಗಡೆ ಸಿಕ್ಕಾಕೊಳ್ಳುತ್ತಾ ಅಂತ ನೋಡೋದಕ್ಕೆ ಹಗ್ಗ ತಗೊಂಡು ಅದಕ್ಕೆ ಕಲ್ಲು ಕಟ್ಟಿ ವೈರಿಗೆ ಹಾಕ್ತಾ ಇದ್ದಾರೆ. ಅದು ಒಂದು ವೈರಿಗೆ ಟಚ್ ಆಗಲಿಲ್ಲ, 2 ವೈರ್ನ ತಗೊಂಡು ಟಚ್ ಆಯ್ತು. ಅದು ಹಗ್ಗ ಕೆಳಗೆ ಬೀಳಿಲ್ಲ, ಅದು ಅಲ್ಲೇ ಸಿಕ್ಕಾಕೊಳ್ತು. ಈಗ ಮಹಡಿ ಮೇಲೆ ಹತ್ತಿ ಅದೇ ಹಗ್ಗನ ಅಯ್ಯೋ ಈಗ ನೆಕ್ಸ್ಟ್ ಆಡಕ್ ಬೇಕಲ್ಲ, ಇನ್ನು ಹಗ್ಗ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದನ್ನ ತೆಗಿಯೋಣ ಅಂತ ಇಬ್ರು ಹೋಗ್ಬಿಟ್ಟಿದ್ದಾರೆ. ಆ ಮಗು ಏನಿದೆ ಗರ್ಲ್, ಅವಳು ಅದು ಹಗ್ಗ ಹಿಡ್ಕೊಂಡು ಹೇಳ್ಕೊಂಡಿದ್ದಾಳೆ. ಅದು ಹೈ ಟೆನ್ಷನ್ 11 kV ಲೈನು. ಸೊ ಅವಳಿಗೆ ಶಾಕ್ ಹತ್ತಿ ಅವಳನ್ನ ಹಿಂಗ್ ಶೇಕ್ ಆಗ್ತಿದ್ದಾಳೆ. ಆಮೇಲೆ ಅವಳನ್ನ ಬಿಡಿಸ್ಕೊಳಕ್ಕೆ ಅವ್ನ ಅಣ್ಣನೂ ಹೋಗಿದ್ದಾನೆ, 9 years ಅವನಿಗೆ. ಇಬ್ರಿಗೂ ರಿಪಲ್ಸ್ ಆಗಿದೆ, ಲೈನ್ ಟ್ರಿಪ್ ಆಗಿದೆ. ಬಟ್ ಆ ಮಗು ಗರ್ಲ್ ಉಳಿಲಿಲ್ಲ, ಹುಡುಗ ಉಳಿದಿದ್ದಾನೆ. ಈ ತರ ಅಂದ್ರೆ ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ ಅನ್ನೋದನ್ನ ಪೋಷಕರು ದಯವಿಟ್ಟು ತಾವು ಅದನ್ನ ಗಮನಿಸ್ರಿ ಅಂತ, ಎಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳಲ್ಲಿ ನಾವು ಹೇಳಿರ್ತೀವಿ, ಇದನ್ನೆಲ್ಲ ಜಾಗೃತಿ ಮೂಡಿಸಿರ್ತೀವಿ. ಅದಕ್ಕೆ ನಾವು ಶಾಲೆಗಳಲ್ಲೇ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮ್ ಹಾಕೊಂಡಿದೀವಿ ಈ ವರ್ಷ. ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಈ ಒಂದು ವಿಷಯದ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಕರೆಂಟ್ ಶಾಕ್ ಬಗ್ಗೆ ತಾವು ಮಾತನಾಡಿದ್ರಿ. ಅಂತ ಸಂದರ್ಭದಲ್ಲಿ ಈ ವಿದ್ಯುತ್ ಶಾಕ್ ಉಂಟಾದಾಗ ಅಥವಾ ಆದಾಗ, ಆ ಒಂದು ಅಪಘಾತ ಆದಾಗ ಕೈಗೊಳ್ಳಬೇಕಾದ ಪ್ರಾಥಮಿಕ ಚಿಕಿತ್ಸೆ ಯಾವುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು? ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ವಿದ್ಯುತ್ ಶಾಕ್ ಆಗಿದೆ ಅಂತ ಹೇಳಿದಾಗ ಗಾಬರಿ ಆಗೋದು ಸಹಜ. ಈಗ ಅವ್ರ ಜೊತೆ ಯಾರೇ ಇರಲಿ ಏನು ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಆದಷ್ಟು ಅವ್ರನ್ನ ಡೈರೆಕ್ಟ್ ಆಗಿ ಕೈಯಿಂದಾನೇ ಎಳ್ಕೊಳ್ಳೋಕ್ಕೆ ಹೋಗ್ತಾರೆ. ಅದರಿಂದ ಏನಾಯ್ತು ಅಂತ ಹೇಳಿ ಗಾಬರಿಯಲ್ಲಿ ಅದನ್ನ ಮಾಡ್ತಾರೆ. ಬಟ್ ಆ ಮೊಮೆಂಟಲ್ಲಿ ಆ ಕೆಲಸನ ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ಆ ವ್ಯಕ್ತಿಗೆ ಶಾಕ್ ತಗಲಿದೆ ಅಂದರೆ ನೀವು ಅವ್ರನ್ನ ಬರಿಗೈಯಲ್ಲಿ ನೀವು ಮುಟ್ಲಿಕ್ಕೆ ಹೋದ್ರೆ ಆ ಶಾಕ್ ನಿಮಗೂ ತಗಲೋ ಚಾನ್ಸಸ್ ಏನು ಸಾಧ್ಯತೆ ಇದ್ದೇ ಇರುತ್ತೆ. ಅದು ಹಾಗಾಗಿ ಮೊದಲನೇದಾಗಿ ಸಾಧ್ಯ 10 ಮೀಟರ್ ಅಂತರದಲ್ಲಿ ದೂರ ನಿಂತು ಸಾಧ್ಯವಿದ್ರೆ ನಿಯರ್ ಬೈ ಏನಿರುತ್ತಲ್ಲ ಅದನ್ನ ವಿದ್ಯುತ್ತನ್ನ ಕಡಿತಗೊಳಿಸ್ಲಿಕ್ಕೆ ನೋಡಬೇಕು. ಅದನ್ನ ವಿದ್ಯುತ್ತನ್ನ ಸಂಪರ್ಕ ಕಡಿತಗೊಂಡ ನಂತರ ಏನಿದೆ ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಬರಿಗೈಯಿಂದಾನೆ ಮುಟ್ಟದೆ ಈಗ ಕೋಲು ಅಥವಾ ಮರದ ಏನಿರುತ್ತಲ್ಲ ತುಂಡು ಅದನ್ನ ತಗೊಳ್ಬೇಕು. ಇಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನ, ಅಥವಾ ಒಣ ಬಟ್ಟೆ ಇರುತ್ತಲ್ಲ ಅದರಿಂದ ಆ ವ್ಯಕ್ತಿನ ಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅಂತ ಸಮಯದಲ್ಲಿ ನೀವೇನೇ ಈಗ ಮೆಟಾಲಿಕ್ ಆಬ್ಜೆಕ್ಟ್ ಏನಾದ್ರೂ ತಗೊಂಡ್ರಿ ಅಂದ್ರೆ ಅದು ನಿಮಗೂ ಕೂಡ ವಿದ್ಯುತ್ ತಗಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಅದನ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು. ನಂತರ ಆ ವ್ಯಕ್ತಿನ ಮರದ ಕೋಲ್ನಿಂದ ನೀವು ದೂರ ತಳ್ಳಬೇಕು. ಆಮೇಲೆ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಸ್ಥಳೀಯ ಇವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಾಗಿರುತ್ತದೆ.
ಕೈಗಾರಿಕೆಗಳು ಮತ್ತು ಕಚೇರಿಗಳಲ್ಲಿ ವಿದ್ಯುತ್ ಸುರಕ್ಷತೆಗೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಈಗೇನಿದೆ ಅಂದರೆ ನಮ್ಮ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರದ ಸುರಕ್ಷತಾ ಹಾಗೂ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಕ್ರಮಗಳು ನಿಬಂಧನೆಗಳು 2023 ಅನುಗುಣವಾಗಿ ಕೈಗಾರಿಕೆ ಮತ್ತು ಕಚೇರಿಗಳಲ್ಲಿ ತಮ್ಮ ವಿದ್ಯುತ್ ಸ್ಥಾವರಗಳನ್ನು ನಿರ್ವಹಣೆ ಮಾಡಬೇಕಾಗಿರ್ತದೆ. ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಈ ಒಂದು ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ವೀಕ್ನ ಬಗ್ಗೆ ನಾವು ಮಾತನಾಡೋಣ. ಈ ವೀಕಿನ ಬಗ್ಗೆ, ಈ ಸಪ್ತಾಹ ಬಗ್ಗೆ ಜನರು ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ. ಈಗ ವಿದ್ಯುತ್ ಅನ್ನೋದು ಒಂದು ಅಗೋಚರ ಶಕ್ತಿ. ಅದು ನಮಗೆ ಮಿತ್ರನೂ ಹೌದು, ಶತ್ರುನೂ ಹೌದು. ಅದನ್ನು ಬಳಸಬೇಕಾದ್ರೆ ನಾವು ಕೆಲವೊಂದು ಅತ್ಯಂತ ಸರಳ ಕ್ರಮಗಳನ್ನು ಅನುಸರಿಸ್ತಾ ಹೋದರೆ ಈ ವಿದ್ಯುತ್ ಅಪಘಾತಗಳನ್ನು ತಡೆಗಟ್ಟಬಹುದಾಗಿದೆ. ಈಗ ಜನರಲ್ಲಿ ಜಾಗ್ರತೆ ಇದೆ, ಇಲ್ಲ ಅಂತಲ್ಲ, ಬಟ್ ಏನು ಆ ಮೊಮೆಂಟಿಗೆ ಏನು ಅವರು ಹೇಗೆ ರಿಯಾಕ್ಟ್ ಮಾಡ್ತಾರಲ್ಲ ಅದ್ರ ಮೇಲೇ ಹೋಗ್ತದೆ. ಎಲ್ಲಿ ಈಗ ಕೆಲವೊಂದು ಸಲ ಮಕ್ಕಳು ಚಾವಣಿ ಮೇಲೆ ಆಟ ಆಡ್ತಿರ್ತಾರೆ. ಇವರು ಆಗಲೇ ರೇಣುಕಾ ಮೇಡಮ್ ಅವರು ಹೇಳಿದಾಗಲೇ ಕುತೂಹಲಕ್ಕೆ ಏನೋ ಈಗ ಒಣ್ಣೂರು ಅಂತ ಒಂದು ಊರಲ್ಲಿ ಒಬ್ಬ ಹುಡುಗ ಏನು ಮಾಡಿದ್ದಾನೆ, ಈ ಲೈನ್ ಮಧ್ಯದಲ್ಲಿ ಕೈಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಿದ್ರೆ, ಮುಟ್ಟಿದ್ರೆ ಏನಾಗುತ್ತೆ ಅಂತ ನೋಡೋಣ. ಕೆಟ್ಟ ಕುತೂಹಲ ಇರಬೇಕು, ಒಳ್ಳೇದು, ಬಟ್ ಈ ಥರ ಇರಬಾರ್ದು. ಸೊ ಇವೇನೋ ಒಂಥರ ಏನೋ ಕ್ಷುಲ್ಲಕ ಕಾರಣಕ್ಕೆ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಎಷ್ಟು ಎಚ್ಚರಿಕೆ ವಹಿಸಿ ನಾವು ಬಳಸ್ತೀವಿ ಅಷ್ಟು ನಮಗೆ ಒಳ್ಳೆಯದು, ನಮ್ಮ ಕುಟುಂಬಕ್ಕೂ ಒಳ್ಳೆಯದು. ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಬಗ್ಗೆ ಮಾತನಾಡೋಣ. ಈ ವಿದ್ಯುತ್ ಉಪಕ್ರಮಗಳನ್ನು ಬಳಸುವಾಗ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಅದ್ರ ಬಗ್ಗೆ ತಿಳಿಸ್ಬೋದು? ಮೊದಲನೇದಾಗಿ ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಮಾಣೀಕೃತ ವಿದ್ಯುತ್ ಉಪಕರಣ, ಕೇಬಲ್ಲು, ವೈರ್ ಅಥವಾ ಸುರಕ್ಷತಾ ಉಪಕರಣ ಬಳಸದೇ ಇರುವುದು. ಈಗ ಯಾವುದೇ ಒಂದು ನಾವು ವಿದ್ಯುತ್ ಉಪಕರಣ ತರ್ತೀವಿ ಅಂದರೆ ಅದಕ್ಕೆ ಏನು ಒಂದು ISI ಸರ್ಟಿಫಿಕೇಟ್ ಇರೋ ಉಪಕರಣನ ಬಳಸಬೇಕಾಗಿರುತ್ತದೆ. ಈಗ ಲೋಕಲ್ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ತಂದು ಬಳಸ್ಲಿಕ್ಕೆ ಹೋದಾಗ ಅದರಿಂದ ಅನಾಹುತನೇ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಪ್ರಮಾಣೀಕೃತ ಉಪಕರಣಗಳೇ ಬಳಸಬೇಕು. ಈಗ ಬಹಳ ಮುಖ್ಯವಾಗಿ ಈ ಒಂದು ಬೆಂಕಿ ಕಾಣಿಸುತ್ತೆ ಅಲ್ವಾ, ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಉಪಕ್ರಮಗಳು ಬಳಸುವಾಗ ಬೆಂಕಿ ಒಮ್ಮೆ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಬಹಳಷ್ಟು ಜನ ನೀರು ಹಾಕ್ಲಿಕ್ಕೆ ಹೋಗ್ತಾರೆ. ಅದು ಆ ಕೆಲಸ ಮೊದಲು ಮಾಡಬಾರ್ದು, ನೀರು ಹಾಕಬಾರ್ದು. ಆಗ್ಲೇ ಹೇಳ್ದಂಗೆ ವಾಟರ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಅಂಥ ಟೈಮ್ನಲ್ಲಿ ಮೈನ್ಸ್ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿ ಆದಷ್ಟು ಹೊರಗಡೆ ಬರಬೇಕು. ಅದರಿಂದ ಬಂದು ಏನು ಈಗ ಬೆಂಕಿ ಏನೋ ಅಲ್ಪ ಪ್ರಮಾಣದಲ್ಲಿ ಏನಾದರೂ ಆಗಿತ್ತಂದ್ರೆ ಒನ್ಸ್ ನೀವು ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಿದ್ಮೇಲೆ ನೀವು ಅದನ್ನ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಏನಿರುತ್ತಲ್ಲ ಅದನ್ನ ಬಳಸಿ ಬೆಂಕಿನ ನಂದಿಸ್ಬೇಕು. ಈಗ ಭಾರಿ ಗಾತ್ರದಲ್ಲಿ ಏನಾದರೂ ಅದು ಬೆಂಕಿ ಸ್ಪ್ರೆಡ್ ಆಗಿರುತ್ತೆ ಅಥವಾ ವ್ಯಾಪಿಸಿರುತ್ತೆ ಅಂದರೆ ನೀವು ಇಮಿಡಿಯೇಟ್ ಏನು ಇವ್ರು ಇರ್ತಾರಲ್ಲ ಫೈರ್ ಸ್ಟೇಷನ್ ಡಿಪಾರ್ಟ್ಮೆಂಟ್ನ ಅವರಿಗೆ ಕರೆಸಿ ಅವರ ಸಹಾಯದಿಂದ ನೀವು ಬೆಂಕಿಯನ್ನು ನಂದಿಸ್ಬೇಕು. ಅರ್ಥಿಂಗ್ ಅಂದ್ರೇನು ಆ್ಯಂಡ್ ಅರ್ಥಿಂಗ್ ಮಹತ್ವದ ಕುರಿತು ಸ್ವಲ್ಪ ತಿಳಿಸ್ಬೋದು? ಅರ್ಥಿಂಗ್ ಅಂದರೆ ಭೂಸಂಪರ್ಕ ಅಂತೀವಿ ನಾವು ಕನ್ನಡದಲ್ಲಿ. ಅರ್ಥಿಂಗ್ ಯಾವುದೇ ಈ ಮನೆ, ಡೊಮೆಸ್ಟಿಕ್, ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್ಗಳಲ್ಲಿ ಅರ್ಥಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಲೈಫ್ ಸೇವಿಂಗ್ ಡ್ರಗ್ ಅಂತೀವಲ್ಲ, ಈಗ ಮೆಡಿಕಲ್ ಟರ್ಮಲ್ಲಿ ಏನಾದರೂ ಲೈಫ್ ಸೇವಿಂಗ್ ಡ್ರಗ್ ಅಂತ ಇದ್ದರೆ ಅದು ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಲೈಫ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಅನ್ಬೋದು ಅಥವಾ ಪ್ರೊಸೀಜರ್. ಇಟ್ ಈಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್ ಆ್ಯಕ್ಚುಲಿ ಭೂಸಂಪರ್ಕ. ನಮ್ಮ ಈ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಬಗ್ಗೆ ನೀವು ಆವಾಗಲೇ ಕೇಳಿದ್ರಿ. TV, ರಿಫ್ರಿಜರೇಟರು, ಮಿಕ್ಸರ್, ಗ್ರೈಂಡರ್ಸ್. ಆ ಥರ್ಡ್ ಪಿನ್ ಅಂತ ಒಂದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ. ಕೆಳಗಡೆ 2 ಚಿಕ್ಕದಿರುತ್ತೆ, ಮೇಲೆ ಒಂದು. ಅದು ಅರ್ಥಿಂಗ್ ಪಾಯಿಂಟ್ ಅಂತೀವಿ. ಆ ಅರ್ಥಿಂಗ್ ಪಾಯಿಂಟನ್ನು ಏನು ಮಾಡಬೇಕು? ಭೂಸಂಪರ್ಕಗೊಳಿಸಬೇಕು. ನಮ್ಮ ಮನೆಯಲ್ಲಿರೋ, ಇಂಡಸ್ಟ್ರಿಯಲ್ಲಿರೋ ಎಲ್ಲ ವಿದ್ಯುತ್ ಮೋಟರ್, ವಿದ್ಯುತ್ ಉಪಕರಣಗಳನ್ನು ಒಂದು ಭೂಸಂಪರ್ಕದ ಪೈಪಿಗೆ ಅಳವಡಿಸಿ ಅದನ್ನು ನಿಯಮಿತವಾಗಿ ಮತ್ತು ಯಾವ ಪ್ರೊಸೀಜರ್ ಇದೆ ಅದನ್ನು ಉಪ್ಪು ಹಾಕೋದು, ಕಲ್ಲಿದ್ದಲು ಹಾಕಿ ಅದನ್ನು ಪ್ರೊಸೀಜರ್ ಪ್ರಕಾರ ಅರ್ಥಿಂಗ್ ಮಾಡಿದರೆ ಎನಿ ಫಾಲ್ಟ್ ಕರೆಂಟ್ ಅಟ್ ಎನಿ ಟೈಮ್ ಫಾಲ್ಟ್ ಕರೆಂಟ್ ಈಸಿಯಾಗಿ ಭೂಮಿಗೆ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಫಾರ್ ಎಕ್ಸಾಂಪಲ್ ಗ್ರೈಂಡ್ರಲ್ಲೇ ಒಂದು ಫಾಲ್ಟ್ ಆಯಿತು, ಅದು ಗ್ರೈಂಡ್ರು ಭೂಸಂಪರ್ಕ ಕರೆಕ್ಟಾಗಿ ಮಾಡಿದರೆ ಆ ಫಾಲ್ಟ್ ಕರೆಂಟು ಡೈರೆಕ್ಟ್ ಭೂಮಿಗೆ ಹೋಗುತ್ತೆ. ಗ್ರೈಂಡರ್ ಮುಟ್ಟಿದವರಿಗೆ ಏನೂ ಆಗಲ್ಲ. ಅಷ್ಟು ಅಂದರೆ ಲೈಫ್ ಸೇವ್ ಮಾಡುತ್ತೆ. ಆಮೇಲೆ ಆ ಇನ್ಸ್ಟ್ರೂಮೆಂಟ್ಗೂ ಏನಾಗಲ್ಲ. ಈಗ TV ಆಗಿರ್ಬೋದು, ಇದು ಒಂದು ಮಾಡುತ್ತೆ. ಆಮೇಲೆ ಅದನ್ನು ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ, ಇದು ವರ್ಡ್. ವೋಲ್ಟೇಜ್ ಫ್ಲಕ್ಚುಯೇಷನ್ ಕೂಡ ಇದು ತಡೆಯುತ್ತೆ. ಸ್ಟೇಬಲ್ ಈಗ 230 ವೋಲ್ಟ್ಸ್ ಸಿಂಗಲ್ ಫೇಸ್ ಡೊಮೆಸ್ಟಿಕ್ ಮನೇಲಿ ಇರುತ್ತೆ, ಅದು 230 to 235, 40 ಮೇಂಟೈನ್ ಮಾಡುತ್ತೆ. ಅರ್ಥಿಂಗ್ ಪರ್ಫೆಕ್ಟ್ ಆಗಿದ್ರೆ. ನೀವು ಅರ್ಥಿಂಗ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು 250, 260 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಿ ಈ ಏನು ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇದಾವೆ ಅವು ಸುಡುವಂಥ ಚಾನ್ಸಸ್. ಲೈಟ್ನಿಂಗ್ ಟೈಮಲ್ಲೂ ಅಷ್ಟೇನೆ. ಈ
ಹೈ ರೈಸ್ ಬಿಲ್ಡಿಂಗ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರಿದೆ. ಆ ಹೈ ರೈಸ್ ಬಿಲ್ಡಿಂಗ್ ಪ್ರತಿಯೊಂದು ಬಿಲ್ಡಿಂಗ್ 15 ಮೀಟರ್ಗಿಂತ ಹೈಟ್ ಇರೋ ಪ್ರತಿಯೊಂದು ಬಿಲ್ಡಿಂಗ್ ನ ಅರ್ಥಿಂಗ್ ಮಾಡ್ಕೊಂಡಿರ್ಬೇಕು. ಲೈಟ್ನಿಂಗ್ ಅರೆಸ್ಟರ್ ಅಂತ ಅಂತೀವಿ ಅದನ್ನ. ಅದೇನಿಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಆ ಪಾಯಿಂಟ್ ನ ಅರ್ಥ ಮಾಡಿರ್ತಾರೆ. ಯಾವುದೇ ಬಿಲ್ಡಿಂಗ್ ನ ಯಾವುದೇ ಸ್ಟ್ರಕ್ಚರ್ ಬೇರೆ ಯಾವುದೇ ಉಪಕರಣಕ್ಕೂ ಟಚ್ ಆಗದೇನೆ ಆ ಲೈಟ್ನಿಂಗ್ ಅರೆಸ್ಟರ್ ಅನ್ನೋ ಉಪಕರಣನ ಸೀದಾ ಬಂದು ಭೂ ಸಂಪರ್ಕಗೊಳಿಸಿರ್ತೀವಿ. ಈ ಲೈಟ್ನಿಂಗ್ ಥಂಡರ್ ಸ್ಟಾಕ್ ಬಂದಾಗ ಏನಾಗುತ್ತೆ, ಅದು ಆ ಡಿವೈಸ್ ಅದರಲ್ಲಿರೋ ವಿದ್ಯುತ್ತನ್ನ, ಲೈಟ್ನಿಂಗ್ ಅಲ್ಲಿರೋ ವಿದ್ಯುತ್ತನ್ನ ಸೀದಾ ಭೂಮಿ ಕಳಿಸ್ಕೊಡುತ್ತೆ. ಸೊ ನಿಮ್ ಬಿಲ್ಡಿಂಗ್ ಸೇಫ್ ಇದೆ. ಸೊ ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ ಆಫ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಸ್ ಅರ್ಥಿಂಗ್ ಅಂತ. ಎಸ್, ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಈಗ ಓವರ್ಲೋಡ್ ಮಾಡಿದ ಪ್ಲಗ್ ಪಾಯಿಂಟ್ಗಳಿಂದ ಯಾವ ಅಪಾಯಗಳು ಉಂಟಾಗುತ್ತವೆ ಅದ್ರ ಬಗ್ಗೆ ತಿಳಿಸ್ಬೋದಾ? ಈಗ ಓವರ್ಲೋಡ್ ಅಂತ ಹೇಗೆ ಹೆಚ್ಚಾನೆಚ್ಚು ಏನು ಮಾಡ್ತಾರೆ ಮನೆಗಳಲ್ಲಾಗಲಿ ಅಥವಾ ಆಫೀಸ್ಗಳಲ್ಲಿ, ಈಗ ಒಂದು ಉಪಕರಣಕ್ಕೆ ಕೇಬಲ್ ಹಾಕಿ ತೊಗೊಂಡಿರ್ತಾರೆ. ಕೆಲವೊಂದ್ಸಲ ಇನ್ನೇನೋ ಅಡಿಷ್ನಲ್ ಎಕ್ವಿಪ್ಮೆಂಟ್ಸ್ ತಂದಿರ್ತಾರೆ. ಅವಾಗ ಇನ್ನೇನು ಮಾಡ್ತಾರೆ, ಎಕ್ಸ್ಟೆನ್ಷನ್ ಬಾಕ್ಸಸ್ ತೊಗೊಳ್ತಾರೆ, ಅದರಿಂದ ಪ್ಲಗ್ ಹಾಕಿಕೊಂಡು ಅವರು ಏನೋ ಆ ಉಪಕರಣನ ಚಾಲು ಮಾಡ್ಕೋತಾ ಇರ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ಆ ವಿದ್ಯುತ್ ಮಂಡಲದಲ್ಲಿ ಅಧಿಕ ಭಾರ ಆಗುತ್ತೆ, ಏನು ಹೆಚ್ಚಿನ ಭಾರ. ಈಗ ಯಾವುದೇ ಒಂದು ವ್ಯಕ್ತಿ ಅಂತ ನಾವು ಏನು ತಗೊಳ್ತೀವಲ್ಲ, ಅವ್ರಿಗೇನೆ ಒಂದು ಇಂತಿಷ್ಟು ಲಿಮಿಟ್ ಅಂತ ಹೇಳಿರುತ್ತೆ, ನಾನು ಇಷ್ಟು ಒತ್ತಡವನ್ನು ತಡ್ಕೋಬೋದು ಅಂತಿರುತ್ತೆ. ಹಾಗೆ ಕೂಡ ವಿದ್ಯುತ್ ಮಂಡಲದಲ್ಲೂ ಸಹ ಅದಕ್ಕೆ ಏನು ಎಷ್ಟು ಪ್ರಮಾಣದ ಒತ್ತಡ ತಡ್ಕೋಬೋದು ಅದ್ರ ಪ್ರಮಾಣವಾಗಿ ಅದ್ರದ್ದು ಕೇಬಲ್ ಆಗಲಿ ಅದಕ್ಕೆ ರಿಲೇಟೆಡ್ ಏನು ಸುರಕ್ಷತಾ ಉಪಕರಣ ಅಳವಡಿಸಿರ್ತಾರೆ. ನೀವು ಯಾವಾಗ ಅದರಲ್ಲಿ ಹೆಚ್ಚಿನ ಎಕ್ಸ್ಟೆನ್ಷನ್ ಕಾರ್ಡ್ ಬಳಸಿ ನೀವು ಅಧಿಕ ಒತ್ತಡ ಅದ್ರ ಮೇಲೆ ಹಾಕಿದಾಗ ಆ ಕೇಬಲ್ ಮೇಲೆ ಒತ್ತಡ ಜಾಸ್ತಿ ಆಗಿ ಫಸ್ಟು ಅದು ಹೀಟ್ ಆಗ್ತಾ ಬರ್ತದೆ. ಕೇಬಲ್ ಆಗಲಿ ಏನೇ ಆಗಲಿ ಹೀಟ್ ಆಗ್ತಾ ಬಂದು ಮೆಲ್ಟ್ ಆಗಿ ಶಾರ್ಟ್ ಆಗಿ ಆ ಏನು ವಿದ್ಯುತ್ ಮಂಡಲದಲ್ಲಿ ಅಧಿಕ ಒತ್ತಡ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೀವು ಅಲ್ಲಿ ಸೇಫ್ಟಿ ಡಿವೈಸ್ ಕೊಟ್ಟಿದ್ದೀವಿ ಅಂತಲೂ ತಿಳ್ಕೊಬೋದು. ಬಟ್ ನೀವೇನು ಆ ಎಲೆಕ್ಟ್ರಿಕಲ್ ಲೋಡ್ ಎಷ್ಟಿದೆ ಅದರ ಪ್ರಕಾರ ನೀವು ಏನು MCBಗಳಾಗಲಿ MCCBಗಳನ್ನಾಗಲಿ ಅಳವಡಿಸಿರ್ತೀರ. ಈಗ ನೀವು ಹೆಚ್ಚಿನ ಭಾರ ಹಾಕಿದಾಗ ಅವು ಆ್ಯಕ್ಟ್ ಆಗೋದಿಲ್ಲ. ಹಾಗಾಗಿ ಅವು ಏನು ಬಿಸಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈತರು ಕೃಷಿ ಪಂಪ್ಗಳನ್ನು ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕು ಅದ್ರ ಬಗ್ಗೆ ತಿಳಿಸ್ಬೋದು? ಈಗ ರೈತರ ಬಗ್ಗೆ ಕೇಳಿದ್ರಿ. ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಇದೆ. 3 ನದಿಗಳು ಹರಿತಾ ಇರೋದ್ರಿಂದ ಇಲ್ಲಿ ಏನು ನೀರಾವರಿ ವ್ಯವಸ್ಥೆನೂ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಜಾಸ್ತಿ ಇದೆ. ಈಗ ಎಲ್ಲಿ ಅಂದರೆ, ಈಗ ರೈತರು ತಮ್ಮ ಹೊಲಗಳಿಗೆ IP ಸೆಟ್ಸ್ ಅಳವಡಿಸ್ಕೊಂಡಿರ್ತಾರೆ. ಅಲ್ಲಿ ಸ್ಟಾರ್ಟರ್ ಬಾಕ್ಸು ಅಥವಾ ಮೋಟ್ರ್ಗಳನ್ನ ಅಳವಡಿಸಿರ್ತಾರಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದರೆ, ಮೊದಲನೇದಾಗಿ ಮೇಡಮ್ ಹೇಳ್ದಂಗೆ ಭೂ ಸಂಪರ್ಕ ವ್ಯವಸ್ಥೆ ಮಾಡ್ಕೊಂಡಿರೋದಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲೇ ಬರ್ತಾ ಇದೆ. ಯಾವಾಗ ಅದು ಅರ್ಥಿಂಗ್ ಇರೋದ್ರಿಲ್ಲೂ, ಈಗ ಡೈರೆಕ್ಟ್ ಆಗ್ಲೇ ಹೇಳಿದಾಗೆ ನಾ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಎಲ್ಲಿಂದನೋ ಒಂದು ವಿದ್ಯುತ್ ಸೋರಿಕೆಯಾಗಿ ಆ ಪೂರಾ ಬಾಕ್ಸ್ಗೆನೆ ಎನರ್ಜೈಸ್ ಆಗಿ ಅದನ್ನ ಮುಟ್ಟಿದ ತಕ್ಷಣ ಅವರು ವಿದ್ಯುತ್ ಅಪಘಾತಕ್ಕೆ ಒಳಗಾಗಿರ್ತಾರೆ. ಈ ವಿದ್ಯುತ್ ಅಪಘಾತಗಳ ಅಂಕಿ ಅಂಶನ ನೋಡಿದ್ರೆ ಕಳೆದ 5 ವರ್ಷಗಳಲ್ಲಿ 295 ಜನರಿಗೆ ವಿದ್ಯುತ್ ಅಪಘಾತ ಸಂಭವಿಸಿ ಏನು ಪ್ರಾಣಕ್ಕೆ ಹಾನಿಯಾಗಿರ್ತದೆ. 295 ಇದೇನು ಕಡಿಮೆ ಅಂಕಿ ಅಲ್ಲ ಇದು. ಅದರಲ್ಲಿ ಹೆಚ್ಚಾನೆಚ್ಚು ರೈತರಿಗೆ ಸಾವಿನಪ್ಪಿರೋದು ವರದಿಯಿಂದ ತಿಳಿದು ಬಂದಿರ್ತದೆ ನಮ್ಗೆ. ಈಗ ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟು ಹೊಲದಲ್ಲಿ ಈಗ ಆಗಲೇ ಹೇಳಿದಾಗಲೇ ತಂತಿ ಬೇಲಿ ಹಾಕ್ತಾರೆ. ಏನೋ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಲು ಹಾಕಿರ್ತಾರೆ. ಈಗ ಅದೇನು 12 ವೋಲ್ಟ್ಸ್ದು ಸೋಲಾರ್ ಎನರ್ಜೈಸರ್ ಬಂದಿರೋದೆ. ಆ್ಯಕ್ಚುಲಿ ಹಾಕಬೇಕಾಗಿರೋದು ಅದನ್ನು. ಅವರು ಅದನ್ನು ಮಾಡೋಲ್ಲ. ಯಾಕೆಂದರೆ ಈ ಮಳೆಗಾಲದಲ್ಲಿ ಈ ಸೋಲಾರ್ ಪ್ಯಾನೆಲ್ಸು ವರ್ಕ್ ಆಗಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಈಗ ಡೈರೆಕ್ಟ್ ತಮ್ಮ IP ಸೆಟ್ ಮೋಟ್ರಿಗೆ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರಲ್ಲ ಅದನ್ನೇ ನೇರವಾಗಿ ಅನಧಿಕೃತವಾಗಿ ಅವರು ತಂತಿ ಬೇಲಿಗೆ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಈಗ ಪ್ರಾಣಿಗಳು ಸಾಯೋದಿರಲಿ, ಈಗ ಮನುಷ್ಯರು ಹೋಗಿ ಮುಟ್ಟದಾಗ ಆ ಏನು 240 ವೋಲ್ಟ್ಸ್ ಏನು ಕೊಟ್ಟಿರ್ತಾರಲ್ಲ ಸಂಪರ್ಕ, ಅವಾಗ ಅವರು ಹೋಗಿ ಅವ್ರ ಪ್ರಾಣಕ್ಕೇನೆ ಹಾನಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಈಗ ಒಂದು ಏನು IP ಸೆಟ್ ಅಂತ ಹೇಳಿ IP ಫೀಡರ್ ಅಂತ ಹೇಳಿದ್ರೆ ಅವ್ರಿಗೆ ಇಂತಿಷ್ಟು ವೇಳೆ ಮಾತ್ರ 3 ಫೇಸ್ ಸಪ್ಲೈ ಅಂತ ಹೇಳಿ ಇರುತ್ತೆ. ಉಳಿದ ಟೈಮಲ್ಲಿ ಲೋಡ್ ಶೆಡ್ಡಿಂಗ್ ಆಗಿ ವಿದ್ಯುತ್ ಸಂಪರ್ಕ ಇರಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಬೇರೆ ಕಡೆಯಿಂದ ವಿದ್ಯುತ್ತನ್ನು ಪಡೆದುಕೊಳ್ಳಲಿಕ್ಕೆ ಅನಧಿಕೃತವಾಗಿ ಈ ಲೈನ್ಗಳ ಮಧ್ಯದಲ್ಲಿ ಹುಕ್ಗಳನ್ನ ಹಾಕಿ ಎಳ್ಕೊಂಡು ಬಂದಿರ್ತಾರೆ. ಅದನ್ನು ಮಾಡಬಾರ್ದು. ಆವಾಗ ಏನಾಗುತ್ತೆ ಅಂದರೆ, ತಾವೇ ಹೋಗಿ ಹುಕ್ ಹಾಕ್ಲಿಕ್ಕೆ ಹೋಗಿರ್ತಾರೆ. ಹಾಕಬೇಕಾದ್ರೂ ಅವರೇ ಡೈರೆಕ್ಟ್ ಲೈವ್ ವೈರ್ ಕಾಂಟ್ಯಾಕ್ಟ್ ಬಂದು ಎಲೆಕ್ಟ್ರಿಕಲ್ ಶಾಕ್ ಆಗಿ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗಿರುತ್ತೆ. ಆಮೇಲೆ 3ನೇದಾಗಿ ಆಗ್ತಾ ಇರೋದಂದರೆ, ಈಗ ಮೋಟ್ರ್ ಏನಾದರೂ ಕೆಟ್ಟಿರುತ್ತೆ, ಅದನ್ನು
ಬಂದ್ ಮಾಡ್ಕೋಬೇಕು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು ಫಸ್ಟ್. ಅದನ್ನ ಮಾಡೋದಿಲ್ಲ, ಡೈರೆಕ್ಟ್ ಅಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡೆ ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಬೇರೆ ಹ್ಯಾಂಡಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಶಾಕ್ ಹೊಡೆದು ವಿದ್ಯುತ್ ಅಪಘಾತ ಆಗಿರ್ತದೆ. ಈಗ ವಿದ್ಯುತ್ ಕಂಬಗಳು ಅಥವಾ ತಂತಿಗಳ ಬಳಿಗೆ ಅಪಾಯ ಕಂಡು ಬಂದರೆ ಯಾರಿಗೆ ಮಾಹಿತಿ ನೀಡಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ವಿದ್ಯುತ್ ಅಪಘಾತಗಳು ಅಥವಾ ತಂತಿಗಳ ಹರಿದು ಬಿದ್ದಿದ್ರೆ ಇಮಿಡಿಯೇಟ್ ಆಗಿ ವಿದ್ಯುತ್ ಸರಬರಾಜು ಇಲಾಖೆಯ ಲೋಕಲ್ ಶಾಖಾಧಿಕಾರಿಗಳಿಗೆ, ಅವರ ಮಾರ್ಗದಾಳುಗಳಿಗೆ, ಪವರ್ ಮೆನ್ ಅಂತೀವಲ್ಲ, ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ನೀಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗ್ಬಾರ್ದು. ಶಾಲೆಗಳು ಮತ್ತು ಸಮುದಾಯದ ಪಾತ್ರ ಈ ಒಂದು ವಿದ್ಯುತ್ ಸುರಕ್ಷತಾ ಜಾಗೃತಿ ಮೂಡಿಸುವುದರಲ್ಲಿ ಯಾವ ರೀತಿ ಇರಬೇಕು, ಅದ್ರ ಬಗ್ಗೆ ತಿಳಿಸುವ. ಸಮುದಾಯ, ಸಮಾಜದ ಪಾತ್ರ. ಈಗ ವಿದ್ಯುತ್ತನ್ನ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಸಮಾಜ ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸ ಆಗೋದೇ ಇಲ್ಲ. ಈಗ ನಮ್ದು ಎಲ್ಲರ ಜವಾಬ್ದಾರಿ ಅದು. ಸಮಾಜದ ಪ್ರತಿಯೊಬ್ಬ ಮನುಷ್ಯರದು, ಅದು ಮಗುವಿನಿಂದ ಹಿಡಿದು ಲಾಸ್ಟ್ 70 ಅವ್ರ ಏಜ್ ಲಿಮಿಟ್ ಇರೋವರೆಗೂ ಅವ್ರು ಅಟ್ಲೀಸ್ಟ್ ಫೋನ್ ಆದ್ರೂ ಯೂಸ್ ಮಾಡ್ತಾರೆ, ಫೋನ್ ಚಾರ್ಜಿಂಗ್ ಆದ್ರೂ ಹಾಕೋತಾರೆ ಯಾರೇ ವಯಸ್ಸಾದವರು. ಸೊ ಪ್ರತಿಯೊಬ್ಬ ಮನುಷ್ಯನ, ಮಾನವನ ಪ್ರಾಥಮಿಕ ಸುರಕ್ಷಿತವಾಗಿ ವಿದ್ಯುತ್ತನ್ನು ಯೂಸ್ ಮಾಡೋದು ಪ್ರಾಥಮಿಕ ಡ್ಯೂಟಿ. ಸೊ ಅದನ್ನ ಅವರು ನೆಗ್ಲಿಜೆನ್ಸ್ ಅಂತ ಒಂದು ಮಾಡಬಾರ್ದು. ಅಥವಾ ನನ್ಗೆ ಅಂದ್ರೆ ಇಷ್ಟೊಂದು ವರ್ಷದಿಂದ ಏನೂ ಆಗಿಲ್ಲ, ಈ ಮುಂದೆನೂ ಆಗೋಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಬಹಳ ಜನ. ಅದು ನಮ್ಮ ರೈತರು ಇರ್ಬೋದು, ನಮ್ಮ ಇಲಾಖೆಯ ಸಿಬ್ಬಂದಿನೂ ಇರ್ಬೋದು, ನಾವು ಇರ್ಬೋದು. ಫೋನ್ ಚಾರ್ಜ್ ಹಾಕೊಂಡು ಮಾತಾಡಿರೋ ಸಮಯದಲ್ಲಿ ಫೋನ್ ಬ್ಲಾಸ್ಟ್ ಆಗಿ ಶಾಕ್ ಆಗಿ ಅಪಘಾತಗಳಾಗಿರೋದನ್ನ ತಾವು ಟಿವಿಲಿ ಕೇಳಿರ್ಬೋದು, ನೋಡಿರ್ಬೋದು, ನೀವು ಪೇಪರಲ್ಲಿ ಓದಿರ್ಬೋದು. ಅವೆಲ್ಲ ನಮ್ದೇ ಜವಾಬ್ದಾರಿ ಇತ್ತು. ಅದರಲ್ಲಿ ನಮಗೆ ಅಪಘಾತ ಆಗೋದಕ್ಕೆ ಬೇರೆ ಯಾವ ಕಾರಣ ಇರಲಿಲ್ಲ ಅಲ್ಲಿ. ಸೊ ಪ್ರತಿಯೊಬ್ಬರಿಗೂ ತಮ್ಮ ಸ್ವಯಂ ರಕ್ಷಣೆಗೋಸ್ಕರನೇ ತಾವು ಜವಾಬ್ದಾರರಾಗಿರ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಜವಾಬ್ದಾರಿ ಮೂಡಿದೆ. ಆಮೇಲೆ ಅವ್ರಿಗೆ ಅವೇರ್ನೆಸ್ ಅನ್ನೋದೊಂದು ಏನು ನಾವು ಕೊಡ್ತಾ ಇದೀವಿ ಪ್ರತಿ ವರ್ಷ, ಅದನ್ನು ಮೂಡಿದೆ. ಆದ್ರೂ ಇನ್ನೂ ಅವರು ಹೆಚ್ಚಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಅವಶ್ಯಕತೆ ಇದೆ. ವಿದ್ಯುತ್ ಯಾಕಂದ್ರೆ ಅದು ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ಬೆಂಕಿ ಕಾಣುತ್ತೆ, ನೀವು ಮುಟ್ಟಲ್ಲ, ಅದನ್ನ ದೂರದಿಂದನೇ ಕಾಣುತ್ತೆ, ನೋಡ್ಬಹುದು. ಅದು ಒಂದು 10 ಅಡಿ ದೂರದಿಂದ ಅದ್ರ ಶಾಖನ ನೀವು ಅದನ್ನ ಅನುಭವಿಸಬಹುದು. ಬಟ್ ಇದು ಬೆಂಕಿ ವೈರ್ ಮುಟ್ಟಿದ್ರು ಕಾಣಲ್ಲ, ವೈರ್ ಒಳಗಡೆ ಇರುತ್ತೆ. ಮೇಲಿರೋ ಇನ್ಸುಲೇಷನ್ ಕಣ್ಣಲ್ಲಿ ಕಾಣೋದಿಲ್ಲ ಮುಟ್ಟಿದ್ರೆ. ಸೊ ಅದು ಕಾಣದೇ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ, ಏನು ಆಗಲ್ಲ ನನಗೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ನಮ್ದು ಎಲ್ಲಾ ಸಮಾಜದ ಬಾಂಧವರಲ್ಲಿ, ಈ ಮೂಲಕವಾಗಿ ನಾವು ನಮ್ಮ ರೈತ ಬಾಂಧವರಲ್ಲಿ, ಸಿಬ್ಬಂದಿಗಳಲ್ಲಿ, ಎಸ್ಕಾಂ ಇಲಾಖೆ ಸಿಬ್ಬಂದಿಗಳಲ್ಲಿ, ಮತ್ತೆ ಗೃಹಿಣಿಯರಲ್ಲಿ, ಶಾಲಾ ಮಕ್ಕಳಲ್ಲಿ ನಮ್ಮ ಕಳಕಳಿಯ ಮನವಿ ಏನಿದೆ ಅಂದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅದನ್ನ ನಾವು ಹೇಳುತ್ತೆ, ನಮ್ಗೆ ಎಷ್ಟು ಸಾಮಾಜಿಕವಾಗಿ ಪ್ರಾಣಹಾನಿ, ಪ್ರಾಣಿಗಳ ಹಾನಿ, ಮತ್ತೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿ. ಈ ಒಂದು ಇಂಡಸ್ಟ್ರಿಗೆ ರೀಸೆಂಟ್ ಆಗಿ ಚಿಕ್ಕೋಡಿಲಿ ತಾವು ಕೇಳಿರ್ಬೋದು, ಬ್ಲಾಸ್ಟ್ ಆಗಿದೆ ಅಂತ ಫ್ಯಾಕ್ಟ್ರಿಲಿ. ಅದು ಎಷ್ಟು ಸುಮಾರು ಪ್ರಾಪರ್ಟಿ ಹಾನಿ ಆಯ್ತಲ್ಲಿ. ಅದು ಹಾನಿ ಆಗೋದ್ರಿಂದ ಮತ್ತೆ ಅದನ್ನ ಕಟ್ಟೋದಕ್ಕೆ ಎಷ್ಟು ಸಮಯ ಬೇಕು, ಅದ ಫಂಡ್ಸ್ ಬೇಕು, ಒಂದು ಇಡೀ ಸಂಸ್ಥೆನ ಕಟ್ಟೋದಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು. ಏನಿದೆ ಅಲ್ಲ, ಆ ಪ್ರಯತ್ನ ಮತ್ತೆ ಮೊದಲಿಂದಲೇ ನೀವು ಚಾಲೂ ಮಾಡಬೇಕು. ಆದ್ರಿಂದ ಇದು ಲಾಸ್ ನಮ್ಮ ಸಮಾಜಕ್ಕೇನೆ. ವಿದ್ಯುತ್ ಅಪಘಾತ ಆಗಿದೆ, ಒಂದು ಮಗುಗಾಗಿದೆ, ಆ ಲಾಸ್ ಮನೆಗೆ, ಆ ಕುಟುಂಬಕ್ಕೆ. ಪ್ರಾಪರ್ಟಿಗಾಗಿದೆ, ಆ ಲಾಸ್ ಆ ಫ್ಯಾಕ್ಟ್ರಿ ಇರೋ ವರ್ಕರ್ಸ್ಗೆ ಪ್ಲಸ್ ಆ ಓನರ್ಗೆ. ಸೊ ಇದು ನಮ್ಮ ಅಲ್ಟಿಮೇಟ್ಲಿ, ಇಂಡೈರೆಕ್ಟ್ಲಿ, ಡೈರೆಕ್ಟ್ಲಿ ಇಟ್ ಈಸ್ ಅಫೆಕ್ಟಿಂಗ್ ದ ಸೊಸೈಟಿ. ಸೊ ನಾವು ಸಮಾಜ ಬಾಂಧವರಲ್ಲಿ ಅದಕ್ಕೆ ಪ್ರತಿಯೊಬ್ಬರಿಗೂ, ಈ ಪರ್ಟಿಕ್ಯುಲರ್ ಆಗಿ ಯಾವುದೇ ವರ್ಕರ್ಸ್ ಅಂತ ಕೇಳಲ್ಲ, ಪ್ರತಿಯೊಬ್ಬರಿಗೂ ನಿಮ್ಮೂ ಸೇರಿ ಈ ವಿದ್ಯುತ್ತನ್ನು ಸುರಕ್ಷಿತವಾಗಿ ಬಳಸಿ, ಅದ್ರ ಬಗ್ಗೆ ಭಯ ಇರಲಿ ಸ್ವಲ್ಪ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ ಅದೇ ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು ಯಾರಿಗೆ. ಎಲ್ಲ ಗೊತ್ತಿದೆ ಈಗ ಹೇಗಾಗಿದೆ ಅಂದ್ರೆ, ಇವು ವಿದ್ಯುತ್ ಅಪಘಾತಗಳನ್ನ ನೋಡಿ ನಾವು ಒಂದು ಸ್ವಿಚ್ ಆನ್ ಮಾಡ್ಬೇಕಾದ್ರೂ ಭಯ ಪಡೆಯುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಯಾಕೆಂದ್ರೆ ಕಣ್ಣಾರೆ ನೋಡಿರ್ತೀವಿ ನಾವೀಗ. ಈಗ ಒಂದು ಮಗು ಸತ್ತಿರತ್ತೆ, ಈಗ ವಿದ್ಯುತ್ ಶಾಕ್ ಅನ್ನೋದು ಒಂದು ಸಣ್ಣ ಹುಡುಗಂಗೆ ಆಗುತ್ತೆ, ಅವ್ರಿಗೆ ಆಗುತ್ತೆ ಅಂತ ಅದೇ ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಮನುಷ್ಯನ್ಗೆ ಆಗ್ಲಿ, ಪ್ರಾಣಿಗೆ ಆಗ್ಲಿ, ಪ್ರಾಪರ್ಟಿಗೆ ಆಗ್ಲಿ, ಯಾರಿಗೆ ಆದ್ರೂ ಒಂದು ಲಾಸ್ ಇಸ್ ಎ ಲಾಸ್. ಅದು ವೈಯಕ್ತಿಕವಾಗಿರ್ಲಿ, ಏನು ಸಾಮಾಜಿಕವಾಗಿರ್ಲಿ, ಅದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ. ಅವರು ಏನೀಗ ವಿದ್ಯುತ್ ಅಪಘಾತ ಆಗಿರೋ ಕುಟುಂಬಗಳ ರೋದನೆ ಅವೆಲ್ಲ ನಾವು ಆ ಮೊಮೆಂಟಿಗೆ ಏನು ತನಿಖೆ ಮಾಡ್ಲಿಕ್ಕೆ ಹೋಗಿರ್ತೀವಲ್ಲ, ಈಗ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ. ಅವಾಗ ಹೋದಾಗ ಏನಾಗಿದೆ ಅಂದರೆ, ಎಲ್ಲ ಆದಮೇಲೆ ಹೋಗ್ತೀವಲ್ಲಪ್ಪ ಅಂತ ನಮಗೆ ಸಾಕಷ್ಟು ಸಲ ಅನಿಸಿದೆ. ಅದೇ ಒಂದು ಸ್ವಲ್ಪ ಏನು ಒಂದು ಸಣ್ಣ ಎಚ್ಚರಿಕೆ ಏನು ಅದು ಆಗುವಂಥದಕ್ಕಿಂತ ಮುಂಚೆ ಅವರು ಒಂದು ಕ್ಷಣ ಯೋಚನೆ ಮಾಡಿದರೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲಲ್ಲ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಈಗೇನು ವಿದ್ಯುತ್ತನ್ನು ನಾವು ಏನು ಬಳಸ್ತಿದ್ದೀವಲ್ಲ, ಅದರಲ್ಲಿ ಒಂದು ಆಗಲೇ ಹೇಳಿದಾಗ ಸರಳ ಕ್ರಮಗಳನ್ನ ಈಗ ಇಲ್ಲಿ ಒಂದು ಇದೆಯಪ್ಪ ಅಂತಂದ್ರೆ, ಈಗ ಒಂದು ಸ್ವಿಚ್ ಆನ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ, ಅವಾಗ ನಾವು ಕೈ, ಈಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಕೈ ತೊಳ್ಕೊಂಡಿರ್ತೀವಿ, ನೀರ ಇದು ಆಗಿರುತ್ತೆ ಅಂದ್ರೆ ಅದೇ ಕೈಲಿ ಹೋಗಿ ಸ್ವಿಚ್ ಆನ್ ಮಾಡೋದು ಅಥವಾ ಆಫ್ ಮಾಡೋದು.
1 ಸೆಕೆಂಡ್ ನಾವು ಅದನ್ನ ಕೈ ಒರೆಸ್ಕೊಂಡು ಆಮೇಲೆ ಹೋಗಿ ಮಾಡಿದ್ರೆ ಅದು ಒಂದು ಸಣ್ಣ ಇದು ಅಷ್ಟೇ. ಅದು ಅದೇ ಥರ ಈಗ ಸಾಕಷ್ಟು ಏನು ಈಗ ಆಗಿರುವಂಥ ಅಪಘಾತಗಳೆಲ್ಲ ಏನು ಒಂದು ಸಿಲಿ ರೀಸನ್. ಈಗ ಒಂದು ರೋಡಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಆ ರೋಡ್ ಲೈನ್ ಹೋಗಿರತ್ತೆ, ಅಲ್ಲೇನೆ ಒಂದು ಉದ್ದದ ರಾಡ್, ಈಗ ಬೋರ್ವೆಲ್ ಎಲ್ಲ ಹಾಕ್ತಾ ಇರ್ತಾರೆ, ಬೋರು ಹೊಲದಲ್ಲೆಲ್ಲ ಬೋರ್ ಅಳವಡಿಸ್ತಾ ಇರ್ತಾರಲ್ಲ, ಅವಾಗ ಏನದು ಹೆಂಗ್ ಮಾಡ್ತಾ ಇರ್ತಾರಲ್ಲ, ಇನ್ಸರ್ಟ್ ಮಾಡಬೇಕಾದ್ರೆ ಅಲ್ಲಿ ಆ ಕಂಬ ಅದೇನು ರಾಡ್ ಬರುತ್ತಲ್ಲ, ಅದು ನೀರಿನ ಪೈಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಮೇಲೆ ಲೈನ್ ಹೋಗಿರುತ್ತೆ, ಅದನ್ನ ಗಮನಿಸದೆ ಅದ್ರ ಹೋಗಿ ಕಾಂಟ್ಯಾಕ್ಟ್ ಬಂದಿರುತ್ತೆ, ಅದಕ್ಕಾಗಿರುತ್ತೆ. ಆಮೇಲೆ ಈ ಕ್ರೇನು ಬುಲ್ಡೋಜರ್ಗಳಿರುತ್ತೆ, ಮಣ್ಣನ್ನು ತೆಗಿಲಿಕ್ತಾ ಇರ್ತಾರಲ್ಲ, ಅದನ್ನೇನು ಅಲ್ಲೇ ಲೈನ್ ಇರುತ್ತೆ, ಅಲ್ಲೇ ಹೋಗಿ ಅದನ್ನು ಚಾಲೂ ಮಾಡಿ ಎತ್ತಿಬಿಟ್ಟಿರ್ತಾರೆ. ಆವಾಗಲೂ ಆಗಿದೆ. ಈಗ ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿ ಅದೇ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅಪಘಾತ ಸಮಸ್ಯೆ. ಆದಷ್ಟು ನಾವು ಕಾಳಜಿ ವಹಿಸಿ ಎಚ್ಚರ, ಇನ್ನು ಆ ಮೊಮೆಂಟಿಗೆ ಎಚ್ಚರ ವಹಿಸಿ ಉಪಯೋಗಿಸಿದ್ರೆ ಇಂಥ ಅಪಘಾತಗಳನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ನಮ್ಮ ಮನವಿ ಎಲ್ಲರಲ್ಲೂ ಅಷ್ಟೇ. ಆದಷ್ಟು ಜಾಗರೂಕತೆಯಿಂದ ಬಳಸಿ ವಿದ್ಯುತ್ತನ್ನು. ಸ್ನೇಹಿತರೆ, ಇದಾಗಿತ್ತು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ.